ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಇದು ಒಂದು ಬಹಳ ವಿರಳವಾಗಿ ಕಾಣ್ತಕ್ಕಂಥ ಒಂದು ರೋಗ, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ. ಈ ಒಂದು ರೋಗ ನಮ್ಮ ಜಠರದಲ್ಲಿ, ಕರುಳುಗಳಲ್ಲಿ ಮತ್ತು ನಮ್ಮ ಶ್ವಾಸಕೋಶದಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ರೋಗದ ಬಗ್ಗಿನ ಕಾರಣ, ಲಕ್ಷಣ ಮತ್ತು ಇದಕ್ಕೆ ಪರಿಹಾರ ಮತ್ತು ಹೋಮಿಯೋಪತಿಯಲ್ಲಿ ಇದರ ದೃಷ್ಟಿಕೋನವನ್ನು ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸಿಸ್ಟಿಕ್ ಫೈಬ್ರೋಸಿಸ್, ಈ ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನುವ ಒಂದು ರೋಗ ಬಹಳಷ್ಟು ಪ್ರಮಾಣವಾಗಿ ಬಹಳಷ್ಟು ಜನರಲ್ಲಿ ಕರುಳು ಮತ್ತು ಶ್ವಾಸಕೋಶದಲ್ಲಿ ಆಗುತ್ತೆ ಸ್ನೇಹಿತರೆ. ಕರುಳು ಮತ್ತು ಶ್ವಾಸಕೋಶದಲ್ಲಿ ಮ್ಯೂಕಸ್ ಪ್ರೊಡ್ಯೂಸಿಂಗ್ ಸೆಲ್ಸ್, ಕರುಳು ಮತ್ತು ಶ್ವಾಸಕೋಶದಲ್ಲಿ ಇರುವಂತಹ ಜೀವಕಣಗಳು ಮುಖ್ಯ ಕೆಲಸ ಏನು ಅಂತ ಹೇಳಿದರೆ, ಇನ್ಫ್ಲಮೇಷನ್ ಅಥವಾ ಉರಿಯೂತ ಆದಾಗ ಉತ್ಪತ್ತಿ ಆಗತಕ್ಕಂತಹ ಮ್ಯೂಕಸ್ ಅಂತ ನಾವೇನು ಹೇಳ್ತೀವಿ, ಈ ಮ್ಯೂಕಸ್ ಅನ್ನು ಪೂರ್ತಿಯಾಗಿ ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಈ ಒಂದು ರೋಗದಲ್ಲಿ ಈ ಮ್ಯೂಕಸ್ ಅಥವಾ ಈ ಲೋಳೆ ಥರದಲ್ಲಿ ಬರ್ತಕ್ಕಂಥ ಒಂದು ದ್ರವಾಂಶ ಬಹಳಷ್ಟು ಜಿಡ್ಡಾಗಿರುತ್ತೆ, ಬಹಳಷ್ಟು ಗಟ್ಟಿಯಾಗಿರುತ್ತೆ. ಅದು ಪೂರ್ತಿಯಾಗಿ ದೇಹದಿಂದ ಹೊರ ಹೋಗಲಿಕ್ಕೆ ಆಗಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಮ್ಯೂಕಸ್ ಏನಾಗುತ್ತೆ ಅಂತ ಹೇಳಿದರೆ, ಈ ಶ್ವಾಸಕೋಶದ ನಳಿಕೆಗಳಲ್ಲಿ, ಜಠರದ ನಳಿಕೆಗಳಲ್ಲಿ ಪೂರ್ತಿಯಾಗಿ ಗಟ್ಟಿಯಾಗಿ ಕೂತ್ಕೊಂಡು ಆ ಒಂದು ರೋಗದ ಲಕ್ಷಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಬಹಳಷ್ಟು ಕಾರಣವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದೇ ಒಂದು ರೋಗದ ಮುಖ್ಯವಾದ ಲಕ್ಷಣ ಸ್ನೇಹಿತರೆ. ಸೊ ಹೀಗಾಗಿ ಎಷ್ಟೋ ಜನಕ್ಕೆ ಕೆಮ್ಮು, ನೆಗಡಿ, ಶೀತ, ಜ್ವರ ಬಂದೇ ಬರ್ತಾ ಇರುತ್ತೆ. ಆದರೆ ಈ ಸಿಸ್ಟಿಕ್ ಫೈಬ್ರೋಸಿಸ್ ಇರುವಂತಹ ಜನರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕಫ ಮತ್ತು ಅವರ ದೇಹದಿಂದ ಬರ್ತಕ್ಕಂಥ ಮ್ಯೂಕಸ್, ಅವರ ದೇಹದಿಂದ ಬರ್ತಕ್ಕಂಥ ಕಫ ಅಥವಾ ಅವರ ದೇಹದಿಂದ ಬರ್ತಕ್ಕಂಥ ಎಕ್ಸ್ಪೆಕ್ಟರೇಷನ್ ಬಹಳಷ್ಟು ಜಿಡ್ಡಾಗಿರುತ್ತೆ, ಬಹಳಷ್ಟು ಥಿಕ್ ಅಂತ ಹೇಳಿದರೆ ಗಟ್ಟಿಯಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಒಂದು ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ. ನಮ್ಮ ಶ್ವಾಸದ ನಳಿಕೆಗಳಲ್ಲಿ ಮ್ಯೂಕಸ್ ಬಹಳಷ್ಟು ಗಟ್ಟಿಯಾಗಿ ಕುತ್ಕೊಂಡು ತೊಂದರೆಗಳನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಸೊ ಮತ್ತು ಇದೇ ಒಂದು ರೋಗ ಜಠರದಲ್ಲಿ ಏನಾರು ಆಯಿತು ಅಂತ ಹೇಳಿದರೆ ಮಲಬದ್ಧತೆ ಪ್ರಶ್ನೆ ಆಗುತ್ತೆ. ಇದೇ ಒಂದು ರೋಗ ಜಠರದಲ್ಲಿ ಆಯಿತು ಅಂತ ಹೇಳಿದರೆ ವಿವಿಧ ಅಂಗಗಳಲ್ಲಿ ಈ ರೋಗ ಪಸರಿಸಿ ಬಹಳಷ್ಟು ತೊಂದರೆ ಕೊಡುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ರೋಗಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಮುಖ್ಯ ಕಾರಣ ಈ ರೋಗದಲ್ಲಿ ಅಂತ ಹೇಳಿದರೆ ಜೆನೆಟಿಕಲ್ ಮಾಡಿಫಿಕೇಷನ್ ಅಂತ ಹೇಳಿದರೆ, ನಮ್ಮ ಜೀವಕಣಗಳಲ್ಲಿ ಆಗತಕ್ಕಂತಹ ಬದಲಾವಣೆ. ತಂದೆ ಮತ್ತು ತಾಯಿಯಲ್ಲಿ ಈ ಒಂದು ರೋಗಗ್ರಸ್ತ ಸ್ಥಿತಿಯ ಕ್ರೋಮೋಸೋಮ್ ಅಥವಾ ಜೀನ್ಗಳು ಇತ್ತು ಅಂತ ಹೇಳಿದರೆ ಆ ಒಂದು ರೋಗ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದು ಆಟೋ ಇಮ್ಯೂನ್ ರೋಗ. ಈ ಒಂದು ಆಟೋ ಇಮ್ಯೂನ್ ರೋಗದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಮ್ಯೂಕಸ್ ಮೆಂಬ್ರೇನ್ ಮಾಡುವಂತಹ ಜೀವಕಣಗಳು ರೋಗಗ್ರಸ್ತ ಸ್ಥಿತಿಗೆ ಒಳಗಾಗಿರುತ್ತೆ. ಸೊ ಹೀಗಾಗಿ ಈ ಮ್ಯೂಕಸ್ ಪ್ರೊಡಕ್ಷನ್ ಸೆಲ್ಸ್ದಲ್ಲಿ ಮತ್ತು ನಮ್ಮ ಕರುಳುಗಳಲ್ಲಿ ಮತ್ತು ನಮ್ಮ ಶ್ವಾಸಕೋಶದಲ್ಲಿ ಉತ್ಪತ್ತಿ ಮಾಡತಕ್ಕಂತಹ ಕಫದ ಅಂಶವನ್ನು ಉತ್ಪತ್ತಿ ಮಾಡತಕ್ಕಂಥ ಜೀವಕಣಗಳು ರೋಗಗ್ರಸ್ತ ಸ್ಥಿತಿಗೆ ಒಳಗಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಜೀವಕಣಗಳು ಉತ್ಪತ್ತಿ ಮಾಡತಕ್ಕಂತಹ ಕಫ ಮತ್ತು ಜಠರದಲ್ಲಿ ಉತ್ಪತ್ತಿ ಮಾಡತಕ್ಕಂತಹ ದ್ರವಗಳು ಬಹಳಷ್ಟು ಜಿಡ್ಡಿನಿಂದ ಆಗಿರುತ್ತೆ, ಬಹಳಷ್ಟು ಗಟ್ಟಿಯಾಗಿರುತ್ತೆ. ಆ ಒಂದು ದ್ರವ ಅಥವಾ ಆ ಒಂದು ಅಂಶ ಜಠರದಲ್ಲಿ ಮತ್ತು ಶ್ವಾಸಕೋಶದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಈ ನಳಿಕೆಗಳನ್ನು ಪೂರ್ತಿಯಾಗಿ ನಿಷ್ಕ್ರಿಯಗೊಳಿಸುವಂತಹ ಒಂದು ಕಾರ್ಯ ಈ ಒಂದು ದ್ರವಗಳು ಮಾಡುತ್ತೆ ಸ್ನೇಹಿತರೆ.
ಸೊ ಹೀಗಾಗಿ ಇದರ ಲಕ್ಷಣಗಳನ್ನು ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದರೆ, ಇದರ ಲಕ್ಷಣಗಳು ಬಹಳಷ್ಟು ಸರ್ವೇ ಸಾಮಾನ್ಯವಾಗಿ ಶೀತ, ಕೆಮ್ಮು, ನೆಗಡಿ, ಜ್ವರ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇತ್ತು ಅಂದ್ರೂ ಸಹಿತ ಇದರ ಒಂದು ಮುಖ್ಯವಾದ ಲಕ್ಷಣ ಏನು ಅಂತ ಹೇಳಿದರೆ, ಉಪ್ಪಿನ ಅಂಶ ಬೆವರಿನಲ್ಲಿ ಬಹಳಷ್ಟು ಜಾಸ್ತಿ ಇರುತ್ತೆ ಅನ್ನೋದು ಕಂಡುಬರುತ್ತೆ ಸ್ನೇಹಿತರೆ. ಈ ಒಂದು ರೋಗದಲ್ಲಿ ರೋಗಿಯ ಒಂದು ಬೆವರಿನಲ್ಲಿ ಉಪ್ಪಿನ ಅಂಶ ಬಹಳಷ್ಟು ಜಾಸ್ತಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ. ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ ಅಂತ ಹೇಳಿದರೆ, ಈ ಒಂದು ರೋಗಿಗಳಿಗೆ ಬಹಳಷ್ಟು ದೀರ್ಘವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಅವ್ರಿಗೆ ಬಹಳಷ್ಟು ಆಯಾಸ ಆಗ್ತಾ ಇರುತ್ತೆ, ಅವರ ಒಂದು ಶ್ವಾಸಕೋಶದ ಒಂದಿಷ್ಟು ಕೆಲಸಗಳು ಬಹಳಷ್ಟು ಕಡಿಮೆ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ, ಅವರು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೋದ್ರೂ ಸಹಿತ ದಮ್ಮು ಬರುವಂತಹ ಸಾಧ್ಯತೆ ಇರುತ್ತೆ, ಅವ್ರಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಇವೆಲ್ಲ ಲಕ್ಷಣಗಳು ಈ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ ಕಂಡುಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ ಅಂದರೆ ರಿಕರಿಂಗ್ ಲಂಗ್ ಇನ್ಫೆಕ್ಷನ್ಸ್ ಅಂತ ಹೇಳಿದರೆ, ಅವ್ರಿಗೆ ಪುನಃ ಶ್ವಾಸಕೋಶದ ರೋಗಗಳಿಗೆ ಗ್ರಸಿತರಾಗ್ತಾರೆ. ಶ್ವಾಸಕೋಶದ ರೋಗಗಳು ಅವ್ರಿಗೆ ದೀರ್ಘಕಾಲಿಕವಾಗಿ ಅವರ ಜೀವನದಲ್ಲಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ ಅಂತ ಹೇಳಿದರೆ, ಅವರ ಒಂದು ಉಸಿರಾಡುವ ಒಂದು ಪ್ರಕ್ರಿಯೆ ಬಹಳಷ್ಟು ಕಡಿಮೆ ಆಗಿರುತ್ತೆ ಮತ್ತು ಅವರು ಉಸಿರಾಡುವುದು ಬಾಯಿಂದ ಉಸಿರಾಡ್ತಾ ಇರ್ತಾರೆ. ಯಾಕೆಂದರೆ ಮೂಗಿನಿಂದ ಉಸಿರಾಡಲಿಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ ಅವರು ದೇಹದಿಂದ ಬರ್ತಕ್ಕಂಥ ಮ್ಯೂಕಸ್, ದೇಹದಿಂದ ಬರ್ತಕ್ಕಂಥ ದ್ರವಗಳು ಬಹಳಷ್ಟು ಜಿಡ್ಡಾಗಿರುತ್ತೆ, ಬಹಳಷ್ಟು ಗಟ್ಟಿಯಾಗಿರುವ ಕಾರಣದಿಂದ ಮೂಗಿನಲ್ಲಿ ಅದು ಬಹಳಷ್ಟು ಸಿಲುಕಾಕೊಂಡಿರುವ ಕಾರಣದಿಂದ ಅವ್ರಿಗೆ ಮೂಗಿನಿಂದ ಉಸಿರಾಡಲಿಕ್ಕೆ ಆಗ್ತಾ ಇರಲ್ಲ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ. ಸಿಸ್ಟಿಕ್ ಫೈಬ್ರೋಸಿಸ್ನಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ ರಿಕರಿಂಗ್ ಸೈನುಸೈಟಿಸ್ ಅಂತಲೂ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ, ಈ ಒಂದು ರೋಗದಲ್ಲಿ ದೇಹದಿಂದ ಉತ್ಪತ್ತಿ ಆಗತಕ್ಕಂತಹ ದ್ರವಗಳು ಬಹಳಷ್ಟು ಜಿಡ್ಡಾಗಿರುತ್ತೆ, ಬಹಳಷ್ಟು ಗಟ್ಟಿಯಾಗಿರುವ ಕಾರಣದಿಂದ ಇವರಿಗೆ ಪುನಃ ಅವ್ರಿಗೆ ಸೈನುಸೈಟಿಸ್ ಆಗ್ತಾನೇ ಇರುತ್ತೆ. ಸೊ ಹೀಗಾಗಿ ಇದೊಂದು ಬಹಳ ಮುಖ್ಯವಾದ ಒಂದು ಲಕ್ಷಣ